ಇನ್ನು ಕುರುಬ ಸಮುದಾಯವನ್ನ ಎಸ್ಟಿ ಗುಂಪಿಗೆ ಸೇರಿಸಬೇಕು ಅನ್ನುವಂತ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಮುದಾಯವನ್ನ ಎಸ್ಟಿ ಪಟ್ಟಿ ಸೇರಿಸೋದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಆದರೆ ಈಗ ಎಸ್ಟಿ ಸಮುದಾಯದ ನಾಯಕರು ನೇರವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅತ್ತ ಇದೆಲ್ಲವೂ ಕೂಡ ಅಷ್ಟು ಸುಲಭವಾಗಿ ಆಗುವಂತ ಮಾತುಕತೆ ಅಲ್ಲ ಅನ್ನುವಂಥ ಮಾತನ್ನ ಈಗ ಸಚಿವರೇ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಜಟಾಪಟಿ ಏನು? ಇದೊಂದು ಹೊಸ ಜಾತಿ ಜಟಾಪಟಿ ಆರಂಭವಾಗ್ತಾ ಇದೆ. ಕುರುಬ ಮತ್ತು ಎಸ್ಟಿ ವಿಚಾರವನ್ನ ನೋಡೋಣ ಬನ್ನಿ. ಗೋಂಡ ಎಸ್ಟಿ ಸೇರ್ಕೊಂಡಿದೆ. ಈಗಾಗಲೇ 3 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕುರುಬರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಎಸ್ಟಿ ಸೇರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೇನೆ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ವಿಚಾರ ರಾಜ್ಯದಲ್ಲಿ ಧಗಧಗಿಸುತ್ತಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಎಸ್ಟಿಗೆ ಸೇರಿಸುವ ಬಗ್ಗೆ ಶಿಫಾರಸು ಮಾಡ್ತೀನಿ ಎಂದಿದ್ರು. ಈ ಕುರಿತಾಗಿ ದಾವಣಗೆರೆಯ ವಾಲ್ಮೀಕಿ ಗುರುಪೀಠದಲ್ಲಿ ಸಭೆ ನಡೆದಿದೆ. ಪ್ರಸನ್ನಾನಂದಪುರಿ ಶ್ರೀಗಳ ನೇತೃತ್ವದ ಮೀಟಿಂಗ್ನಲ್ಲಿ ನಾಯಕರ ಮಧ್ಯೆ ಜಟಾಪಟಿಯೇ ನಡೆದಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಎಚ್ ವಿಶ್ವನಾಥ್ ಸಿಎಂ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿದ್ರು. ಈ ಮಾತನ್ನ ಬಂಗಾರು ಹನುಮಂತು ಪ್ರಸ್ತಾಪಿಸಿದ್ರು. ಆಗ ಸಂಸದ ತುಕಾರಾಂ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ದೊಡ್ಡ ಗಲಾಟೆ ಆಗಿ ಹೋಗಿದೆ. ಗಲಾಟೆ ನಡುವೆ ಸಭೆ ನಡೆದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖರು ಈ ಸಭೆಗೆ ಗೈರಾಗಿದ್ರು. ಸಭೆ ಬಳಿಕ ಮಾತನಾಡಿದ ಪ್ರಸನ್ನಾನಂದಪುರಿ ಶ್ರೀಗಳು ಎಸ್ಟಿಗೆ ಕುರುಬ ಸಮುದಾಯವನ್ನ ಸೇರಿಸಿದ್ರೆ ಹೋರಾಟ ಮಾಡೋದಾಗಿ ಹೇಳಿದ್ರು. ಇವತ್ತು ಬೇರೆ ಬೇರೆ ಸಮುದಾಯಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕನ್ನುವಂಥ ಸರ್ಕಾರದ ಕ್ರಮವನ್ನು ಇಡೀ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವು ಒಕ್ಕೊರಲಿನಿಂದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ನಾವು ಇದನ್ನು ವಿರೋಧಿಸ್ತೀವಿ ಅಂತೇಳಿ ನಮ್ಮ ಸಾಂವಿಧಾನಿಕ ಹಕ್ಕನ್ನು ರಕ್ಷಣೆ ಮಾಡದೆ ಹೋದರೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನನ್ನ ಸಮುದಾಯ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾವು ಸಮುದಾಯಕ್ಕೆ ಕರೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಎಸ್ಟಿ ಸೇರ್ಪಡೆ ವಿಚಾರ ಅಷ್ಟು ಸುಲಭವಲ್ಲ ಎಂದಿದ್ದಾರೆ. ಎಸ್ಟಿಯಲ್ಲಿ ಸೇರ್ಬೇಕಾದ್ರೆ ಟ್ರೈಬಲ್ ಕ್ಯಾರೆಕ್ಟರ್ ಬೇಕು. ಅದಕ್ಕೆ ಅದಿದ್ರೆ ಮಾತ್ರ ಸೇರಿಸ್ತಾರೆ. ಅರ್ಜಿ ಕೊಡ್ತಾರೆ ಸಮುದಾಯದವರು, ಎಲ್ಲೋ ಸಮಾವೇಶದಲ್ಲಿ ಕೊಡ್ತಾರೆ. ಸರ್ಕಾರ ಶಿಫಾರಸು ಮಾಡ್ತದೆ. ಅವ್ರು ಮಾಡಿದ ತಕ್ಷಣ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಆ ಕ್ಯಾರೆಕ್ಟರ್ ಇದ್ರೆ ಖಂಡಿತ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋಲ್ಲ. ಜಾತಿ ಗಣತಿ ಚರ್ಚೆಯ ನಡುವೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ಚರ್ಚೆ ಗರಿಗೆದರಿದೆ. ಆದ್ರೆ ಇಂಥದ್ದೊಂದು ಬೆಳವಣಿಗೆ ಆದ್ರೆ ಹೋರಾಟ ಮಾಡೋದಾಗಿ ವಾಲ್ಮೀಕಿ ಸಮುದಾಯ ಎಚ್ಚರಿಕೆ ರವಾನಿಸಿದೆ. ಬಸವರಾಜ್ ದೊಡ್ಡಮನಿ, TV9, ದಾವಣಗೆರೆ.